Hello everyone, welcome to Sanmargaha classes. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 17 ನಾಳಕೂರ್ಚಗಳು ಎಂದರೇನು? ಇದು ಕಠಿಣವಾದ ಪ್ರಶ್ನೆ ಆಗಿರುತ್ತದೆ ವಿದ್ಯಾರ್ಥಿಗಳೇ. ನಾಳಕೂರ್ಚಗಳಿಗೆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಎಂದು ಕೂಡ ಕರೆಯಲಾಗುತ್ತದೆ. ವ್ಯಾಸ್ಕ್ಯುಲಾರ್ ಬಂಡಲ್. ಸೊ ಇಲ್ಲಿ ನೋಡಿ, ಸಸ್ಯಗಳಲ್ಲಿ ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶಗಳನ್ನು ನೋಡಿದ್ದೀರಾ ಅಲ್ವಾ? ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ ಅಲ್ವಾ? ಈ ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರೆಂಕೈಮಾ, ಸ್ಕ್ಲೀರೆಂಕೈಮಾ, ಪೋರೆಂಕೈಮಾ ಇವುಗಳನ್ನ ನೀವು ಆಲ್ರೆಡಿ ಏನ್ ಮಾಡಿದ್ದೀರಾ, ಕಲ್ತಿದ್ದೀರಾ. ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಈ ಎರಡು ವಿಧಗಳು ಯಾವುದು? ಫ್ಲೋಯಂ ಮತ್ತು ಝೈಲಮ್. ಫ್ಲೋಯಂ ಮತ್ತು ಝೈಲಮ್ ಇವು ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಇವುಗಳನ್ನು ನಾಳಕೂರ್ಚಗಳೆಂದು ಕರೆಯಲಾಗುತ್ತೆ. ಸೊ ಈ ನಾಳಕೂರ್ಚಗಳು ಯಾವುದೆಂದರೆ ಝೈಲಮ್ ಮತ್ತು ಫ್ಲೋಯಂಗಳನ್ನು ಒಟ್ಟಾಗಿ ಸೇರಿಸಿ ನಾಳಕೂರ್ಚಗಳು ಎನ್ನುವರು. ಇಲ್ಲಿ ನೀವು ನೋಡಬಹುದು, ಝೈಲಮ್ಗಳು ನೀರನ್ನು ನೀರಿನ ಟ್ರಾನ್ಸ್ಪೋರ್ಟೇಷನ್ಗೆ ಸಹಾಯಕಾರಿಯಾಗಿದೆ. ಫ್ಲೋಯಂಗಳು ಆಹಾರ ಟ್ರಾನ್ಸ್ಪೋರ್ಟೇಷನ್ಗೆ ಸಹಾಯಕವಾಗಿದೆ. ಥ್ಯಾಂಕ್ ಯು.